ಅಷ್ಟು ಕೇಳ್ತಾರ. ಕಕ್ಕೇರಿ ಮಕ್ಕಳೇ, ಕಕ್ಕೇರಿ ಮಕ್ಕಳು ಓನ್ ಕಕ್ಕೇರಿ ಎಲ್ಲ ಎಂದು ಹೂ ಅನ್ರಿ ಮೈಕ್ರಿಗೆ ಹೇಳ್ತಿದ್ದೆ ಬಾಯ್ ಮುಚ್ಕೊಂಡಿಲ್ಲ. ಅಷ್ಟು ಕೇಳ್ತಾರ. ರವಿಕುಮಾರ್ ಕೇಳ್ತಾರ, ಯಾಕಮ್ಮ ಹೋದ ವಾರ ಚರ್ಚಿಗೆ ಬರ್ ಬಟ್ ನೀ ಹಂಗ ಮಾಡಲ್ಲ. ನೆಂಟರಲ್ಲಿ ಮದುವೆ ಇದ್ರು ಸಹ ಹೋಗಿಲ್ಲ. ಚಪ್ಪಾಳೆ ಹೊಟ್ಟು ಜೋರಾಗಿ ಹೇಳುವಾಗ ಸುಳ್ಳು ಹೇಳ್ತೇವೆ ಸರ್. ಅರ್ಜೆಂಟು ಸಂಘದವ್ರು ಬಂದು ಕುಂತೀರಿ ಸರ್. ನಾ ಏನ್ ಮಾಡ್ಲಿ? ಸಂಘಗ ನೋಡ್ಲೆ ಈ ಸಂಘಗ ನೋಡ್ಲಿ. ಈ ಸಂಘಗ ನೋಡಿದ್ರ ಈ ಸದ್ಯಕ್ಕೆ ಏನು ಸಿಗಲ್ಲ. ಬಟ್ ಈ ಸಂಘಗ ನೋಡಿದ್ರ ರವಿಕುಮಾರ್ ಅವ್ರೆ 50,000 ರೂಪಾಯಿ ಸಿಗ್ತದೆ. ಇದು ಸುಳ್ಳ ಸತ್ಯನ ಹೇಳ್ರಿ? ಸುಳ್ಳ ಸತ್ಯನ? ನಾವು ಹೇಳುದು ಸುಳ್ಳ ಸತ್ಯನ? ಸುಳ್ಳು ಸಾಕ್ಷಿ. ಓದ್ರಿ, ಮುಂದೆ ಓದ್ರಿ. ಬಡತನವನ್ನಾಗಲಿ ನನ್ನಿಂದ ಬಡತನವನ್ನಾಗಲಿ ಐಶ್ವರ್ಯವನ್ನಾಗಲಿ ಕೊಡದೆ ನನಗೆ ತಕ್ಕಷ್ಟು ಆಹಾರವನ್ನು ಭೋಜನ ಮಾಡಿಸು. ಆಹಾರವನ್ನು ಕೊಟ್ಟು ನನ್ನ ಮನೆ ಅಭಿವೃದ್ಧಿ ಪಡಿಸು ಅಂತ ಹೇಳಿ ಯಾರು ಪ್ರಾರ್ಥನೆ ಮಾಡ್ತಾರೋ ಮನೆ ತುಂಬಾ ಅನ್ನ, ದುಡ್ಡು, ಬೆಳ್ಳಿ, ಬಂಗಾರ. ಚಪ್ಪಾಳೆ ಹೊಟ್ಟಿ ಕಣ್ಣು ಮುಚ್ಕೊಳ್ಳೋಣ. ನಮ್ಮನ್ನ ಅತಿ ಹೆಚ್ಚಾಗಿ ಪ್ರೀತಿ ಮಾಡುತ್ತಾರೆ ನಮ್ಮ ತಂದೆ ಆದ ದೇವರೇ, ನಿಮ್ಮ ಘನವಾದ ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತೇವೆ ರಾಜ. ಮತ್ತೊಂದಾವರ್ತಿ ನಿಮ್ಗೆ ಒಂದೇ ಸಲ್ಲಿಸ್ತೇವೆ. ಮತ್ತೊಂದಾವರ್ತಿ ಸಂಧಾನದಲ್ಲಿ ಬಂದೇವು ಪ್ರಭು. ಈ 3 ದಿವಸ ನಾವು ನೀವು ಸಂಧಾನದಲ್ಲಿ ಇದ್ದೇವೆ ಪ್ರಭು. ನೀತಿನಿಂದ ನಿಜಾಯಿತಿಯಿಂದ ಬದುಕೋದಕ್ಕಾಗಿ ವಾಕ್ಯವನ್ನು ಕೇಳಿದ್ದೇವೆ. ನಮಗೆ ಯಾವ ಹತ್ಯಾರಿಂದ ನಮಗೆ ಭೀತಿ ಕೊಡಲ್ಲ, ಒಂದು ಎಲೆಯಿಂದ ನಮಗೆ ಭೀತಿ ಕೊಡುತ್ತೆ ಅಂತ ಹೇಳಿ ವಾಕ್ಯದಲ್ಲಿ ನೋಡಿದ್ದೇವೆ ತಂದೆ. ಇಲ್ಲಿ ಸೇರಿ ಬಂದಿರ್ತ ಪ್ರತಿಯೊಬ್ಬರ ಬಾಯಲ್ಲಿ ನಿನ್ನ ಸ್ತೋತ್ರ ಪದಗಳು, ಇಲ್ಲಿ ಕೂತಿರುವಂತ ಎಲ್ಲರಲ್ಲಿ ಸ್ತೋತ್ರದ ಪ್ರಾರ್ಥನೆಗಳು. ಆ ಬಾಯಿಯೊಳಗೆ ಶುಭವೂ ಲಾಭವೂ ಅನುಗ್ರಹ ಹಾಗೆ ಮಾಡ್ತೀರಿ ಅಂತ ಹೇಳಿ ಮತ್ತೊಂದು ಯಾವ್ದು ಯೇಸು ಕ್ರಿಸ್ತರ ಮುಖಾಂತರ ಬೇಡುವಂತೆ ಸ್ವಾಮಿ. ಆಮೇನ್ ಆಮೇನ್. ಜೈ